ನಮಸ್ಕಾರ, ಕೇಸಿನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶಬರಿಮಲೆ ದರೋಡೆ ಸಂಬಂಧಿಸಿ ತನಿಖೆಯನ್ನು ತೀವ್ರಗೊಳಿಸಲು ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮಾರ್ಚ್ನಲ್ಲಿ ಸಂಘರ್ಷ, ಕಾರ್ಯಕರ್ತರನ್ನು ಚದುರಿಸಲು ಪೊಲೀಸರಿಂದ ಜಲಪಿರಂಗಿ ಪ್ರಯೋಗ. ಹೊಸ ಸ್ಪೀಡ್ ರೈಲು ಯೋಜನೆಯಿಂದ ಕಾಸರಗೋಡನ್ನು ಹೊರಗಿಟ್ಟಿದ್ದಕ್ಕಾಗಿ ಪ್ರತಿಭಟನೆ. ಪ್ರಯಾಣದ ತೊಂದರೆಯನ್ನು ಪರಿಹರಿಸುವ ನಿರೀಕ್ಷೆಯಿದ್ದ ಕಾಸರಗೋಡಿಗೆ ನಿರಾಸೆ. ನಡೆಯಿತು ಕೇಬಲ್ ಟಿವಿ ಆಪರೇಟರ್ಸ್ ಕಾಸರಗೋಡು ವಲಯ ಸಮ್ಮೇಳನ. ಕೇರಳ ವಿಷನ್ ಎಂಡಿ ಪ್ರಜೀಶ್ ಅಚ್ಚಾಂಡಿ ಅವರಿಂದ ಉದ್ಘಾಟನೆ. ಕುಂಬ್ಳೆ ಟೋಲ್ ಸಂಗ್ರಹದ ವಿರುದ್ಧ ನಡೆಯಿತು ಮಹಿಳಾ ಪ್ರತಿಭಟನಾ ಮಾರ್ಚ್. ಕುಂಬ್ಳೆ ನಗರದಿಂದ ಆರಂಭವಾದ ಮಾರ್ಚನ್ನು ಕ್ರಿಯಾ ಸಮಿತಿ ಅಧ್ಯಕ್ಷ ಶಾಸಕ ಎಕೆಎಂ ಅಶ್ರಫ್ ಅವರಿಂದ ಉದ್ಘಾಟನೆ. ಪಯ್ಯನ್ನೂರು ವೆಳ್ಳೂರಿನ ಕುഞ്ഞിಕೃಷ್ಣನ್ ಬೆಂಬಲಿಗರೊಬ್ಬರ ಬೈಕು ಬೆಂಕಿ ಹಚ್ಚಲಾದ ಸ್ಥಿತಿಯಲ್ಲಿ ಪತ್ತೆ. ವೆಳ್ಳೂರಿನ ಪ್ರಸನ್ನ ಅವರ ಬೈಕು ಬೆಂಕಿಗೆ ಅನಾಹುತಿ. ವಾರ್ತೆಗಳು ವಿವರವಾಗಿ. ಶಬರಿಮಲೆ ದರೋಡೆ ಸಂಬಂಧಿಸಿ ತನಿಖೆಯನ್ನು ತೀವ್ರಗೊಳಿಸಲು ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ನಡೆಸಿದ ಮಾರ್ಚ್ನಲ್ಲಿ ಸಂಘರ್ಷ, ಕಾರ್ಯಕರ್ತರನ್ನು ಚದುರಿಸಲು ಪೊಲೀಸರು ಜಲಪಿರಂಗಿ ಪ್ರಯೋಗಿಸಿದರು. ಶಬರಿಮಲೆ ದರೋಡೆಗೆ ಸಂಬಂಧಿಸಿ ತನಿಖೆಯನ್ನು ತೀವ್ರಗೊಳಿಸಲು ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ನಡೆಸಿದ ಮಾರ್ಚ್ನಲ್ಲಿ ಸಂಘರ್ಷ ಕಂಡುಬಂತು. ಕಾರ್ಯಕರ್ತರನ್ನು ಚದುರಿಸಲು ಪೊಲೀಸರು ಜಲಪಿರಂಗಿಗಳನ್ನು ಪ್ರಯೋಗಿಸಿದರು. ഒറ്റ വാക്കിൽ നന്ദി രേഖപ്പെടുത്തുകയാണ്. ಪ್ರತಿಭಟನಾ ಮಾರ್ಚನ್ನು ಸಂಸದ ರಾಜಮೋಹನ್ ಉಣ್ಣಿತಾನ್ ಉದ್ಘಾಟಿಸಿದರು. ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಚಿನ್ನ ಕದ್ದವರೆಲ್ಲರೂ ಸಿಪಿಐಎಂನ ಮುಖಂಡರೇ ಆಗಿದ್ದು, ಎಸ್ಐಟಿ ತನಿಖೆಗೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವಕಾಶ ನೀಡುತ್ತಿಲ್ಲ. ಅಯ್ಯಪ್ಪನ ಚಿನ್ನ ಕದ್ದವರನ್ನು ಕಾನೂನು ರೀತಿಯಲ್ಲಿ ಸೆರೆ ಹಿಡಿದು ಶಿಕ್ಷೆಗೆ ಒಳಪಡಿಸಬೇಕು. ಇಲ್ಲವಾಗಿದ್ದರೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ರಾಜೀನಾಮೆ ಸಲ್ಲಿಸಬೇಕೆಂದು ಸಂಸದರು ಹೇಳಿದರು. വിജയകുമാർ എന്ന് പറയുന്ന മാർക്സിസ്റ്റ് നേതാവും ദേവസ്വം ബോർഡ് മെമ്പറും അകത്താണ്. ഏറ്റവും അവസാനം കോട്ടയത്തെ എസ്പിയുടെ പിതാവ്, അതുപോലെ തന്നെ ശങ്കർദാസ്, അദ്ദേഹത്തെ അറസ്റ്റ് ചെയ്യുമെന്ന് കോടതി പറഞ്ഞു. പെട്ടെന്ന് രോഗമായി ആശുപത്രിയിലായി. അദ്ദേഹത്തിന്റെ രോഗാഭിനയം ഹൈക്കോടതിക്ക് ബോധ്യമായി. കോടതി ആശുപത്രിയിൽ ചെന്ന് അദ്ദേഹത്തെ അറസ്റ്റ് ചെയ്ത് പൂജപ്പുര സെൻട്രൽ ജയിലിൽ അടയ്ക്കാൻ പറഞ്ഞു. ഇവരൊക്കെ അറിയപ്പെടുന്ന നേതാക്കന്മാരാണ്. ഞാൻ ചോദിക്കട്ടെ, ബാക്കിയുള്ളവരെ എല്ലാം വിടാം. ഉണ്ണികൃഷ്ണൻ യോജി, മുരാരി ബാബു, അതുപോലെ സുഭാഷ് ബാബു, അതുപോലെ ബൈജു അടക്കം 11, 12, 13 പ്രതികളായി. ഇപ്പൊ ഞാൻ ചോദിക്കട്ടെ, ഇപ്പോ കഴിഞ്ഞ തദ്ദേശ സ്വയംഭരണ സ്ഥാപനങ്ങളുടെ തെരഞ്ഞെടുപ്പിൽ കേരളത്തിൽ UDF അതിശക്തമായ മുന്നേറ്റം നടത്തി. ആ മുന്നേറ്റത്തിന്റെ കാരണം ശബരിമലയാണെന്ന് പിണറായി വിജയൻ അറിയാം, ഇടതുപക്ഷ മുന്നണിക്ക് അറിയാം, ഗോവിന്ദൻ അറിയാം. പക്ഷേ തെരഞ്ഞെടുപ്പ് സമയത്ത് ചില ആളുകളെ ചോദ്യം ചെയ്യാൻ, കസ്റ്റഡിയിലെടുക്കാൻ, അറസ്റ്റ് ചെയ്യാൻ വിലങ്ങായി നിന്നത് SITയോട് അത് പാടില്ലെന്ന് പറഞ്ഞത് കേരള ഗവൺമെന്റാണ്, മുഖ്യമന്ത്രിയാണ്. അതുകൊണ്ട് SITക്ക് സ്വതന്ത്രമായി, സുതാര്യമായി, നിഷ്പക്ഷമായി പ്രവർത്തിക്കാൻ
ಕಾಸರಗೋಡು ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಅಧ್ಯಕ್ಷತೆ ವಹಿಸಿದರು. ಹಿರಿಯ ಕಾಂಗ್ರೆಸ್ ಮುಖಂಡ ಎಂಸಿ ಪ್ರಭಾಕರನ್ ಸ್ವಾಗತಿಸಿದರು. ಪಕ್ಷದ ನಾಯಕರಾದ ಹಕೀಂ ಕುನಿಲ್, ಪ್ರದೀಪ್ ಕುಮಾರ್ ಕೆವಿ, ಸಾಜಿದ್ ಮವ್ವಲ್, ನ್ಯಾಯವಾದಿ ರಾಜೇಂದ್ರ ವಿಪಿ, ಡಿಸಿಸಿ ಕಾರ್ಯದರ್ಶಿ ಸೋಮಶೇಖರ ಜೆಎಸ್, ವಿಪಿ ಸುರೇಶ್, ಯೂತ್ ಕಾಂಗ್ರೆಸ್ ನಾಯಕ ಕಾರ್ತಿಕೇಯನ್ ಮುಂತಾದವರು ಮಾತನಾಡಿದರು. ಡಿಸಿಸಿ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ನಡೆದ ಮಾರ್ಚ್ನಲ್ಲಿ ನೂರಾರು ಕಾರ್ಯಕರ್ತರು ಹಾಗೂ ಮುಖಂಡರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಹೊಸ ಹೈಸ್ಪೀಡ್ ರೈಲು ಯೋಜನೆಯಿಂದ ಕಾಸರಗೋಡನ್ನು ಹೊರಗಿಟ್ಟಿದ್ದಕ್ಕಾಗಿ ಪ್ರತಿಭಟನೆಗಳು ಹೆಚ್ಚಾಗುತ್ತಿವೆ. ತಿರುವನಂತಪುರದಿಂದ ಕೇವಲ 3 ಗಂಟೆಗಳಲ್ಲಿ ಕಣ್ಣೂರಿಗೆ ತಲುಪಿ ಹಿಂತಿರುಗಬಹುದಾದ ಈ ಯೋಜನೆಯು ಪ್ರಯಾಣದ ತೊಂದರೆಗಳನ್ನು ಪರಿಹರಿಸುವ ನಿರೀಕ್ಷೆ ಇದ್ದರೂ ಕಾಸರಗೋಡು ಜಿಲ್ಲೆಯನ್ನು ಯೋಜನೆಯಿಂದ ಹೊರಗಿಡುವುದು ಪ್ರಮುಖ ಚರ್ಚೆಗಳಿಗೆ ಕಾರಣವಾಯಿತು. ಕೇರಳದ ರೈಲು ಸಾರಿಗೆ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವ ಗುರಿಯನ್ನು ಹೊಂದಿರುವ ಮೆಟ್ರೋಮನ್ ಇ ಶ್ರೀಧರನ್ ಪರಿಚಯಿಸಿದ ಹೊಸ ಅತಿವೇಗದ ರೈಲು ಯೋಜನೆಯಲ್ಲಿ ಕಾಸರಗೋಡು ಇಲ್ಲದಿರುವುದು ದೊಡ್ಡ ಪ್ರತಿಭಟನೆಗಳಿಗೆ ಕಾರಣವಾಗುತ್ತಿದೆ. ತಿರುವನಂತಪುರದಿಂದ ಕೇವಲ 3.5 ಗಂಟೆಗಳಲ್ಲಿ ಕಣ್ಣೂರು ತಲುಪಬಹುದಾದ ಈ ಯೋಜನೆಯು ಪ್ರಯಾಣದ ತೊಂದರೆಗಳನ್ನು ಪರಿಹರಿಸುವ ನಿರೀಕ್ಷೆಯಿದೆ. ಆದರೆ ಉತ್ತರ ಕೇರಳದ ಕಾಸರಗೋಡು ಜಿಲ್ಲೆಗೆ ತೋರಿರುವ ನಿರ್ಲಕ್ಷ್ಯವು ದೊಡ್ಡ ಪ್ರತಿಭಟನೆಗಳಿಗೆ ಕಾರಣವಾಗಿದೆ. ಸಿಲ್ವರ್ ಲೈನ್ ಯೋಜನೆಯನ್ನು ಕಾಸರಗೋಡಿನವರೆಗೆ ಯೋಜಿಸಲಾಗಿತ್ತು. ಆದರೆ ಅದರ ಜಾಗಕ್ಕೆ ತರಲಾಗುತ್ತಿರುವ ಈ ಹೊಸ ಪರ್ಯಾಯ ಯೋಜನೆಯನ್ನು ಕಣ್ಣೂರಿನಲ್ಲಿ ಕೊನೆಗೊಳಿಸಲಾಗುತ್ತಿದೆ. ಇದರೊಂದಿಗೆ ರಾಜ್ಯದ ಒಂದು ತುದಿಯಲ್ಲಿರುವ ಜಿಲ್ಲೆಯನ್ನು ಅಭಿವೃದ್ಧಿ ನಕ್ಷೆಯಿಂದ ಕಡಿತಗೊಳಿಸುವ ವಿಧಾನವನ್ನು ಅಧಿಕಾರಿಗಳು ತೆಗೆದುಕೊಳ್ಳುತ್ತಿದ್ದಾರೆ ಎಂಬ ಅನುಮಾನವು ಪ್ರತಿಭಟನೆಗೆ ಕಾರಣವಾಗಿದೆ. ಹೊಸ ರೈಲು ಯೋಜನೆಯಿಂದ ಕಾಸರಗೋಡನ್ನು ಹೊರಗಿಡುವುದನ್ನು ವಿರೋಧಿಸಿ ಜನಪ್ರತಿನಿಧಿಗಳು ಮುನ್ನೆಲೆಗೆ ಬಂದಿದ್ದಾರೆ. ಕಾಸರಗೋಡಿಗೆ ಸಂಪೂರ್ಣ ನಿರ್ಲಕ್ಷ್ಯ ತೋರಿಸಲಾಗಿದೆ. ಯೋಜನೆಯನ್ನು കാസർഗോഡിಗೆ വിസ്തരിಸಬೇಕೆಂದು ഉദുമ ಶಾಸಕ CH കുഞ്ഞാമ്പു ಹೇಳಿದರು. കേന്ദ്ര ഗവൺമെൻറ്റും സംസ്ഥാന ഗവൺമെൻറ്റും ചേർന്നുകൊണ്ട് കണ്ണൂർ മുതൽ തിരുവനന്തപുരം വരെ അതിവേഗ റെയിൽപാത എന്ന് പറഞ്ഞുകൊണ്ട് പുതിയൊരു DPR ഉണ്ടാക്കുന്നുവെന്നാണ് അറിഞ്ഞത്. നേരത്തെ അർദ്ധ അതിവേഗ റെയിൽപാത അത് കാസർഗോഡ് നിന്ന് തിരുവനന്തപുരത്തേക്കായിരുന്നു വിഭാവനം ചെയ്തിരുന്നത്. എന്നാൽ അത് കേന്ദ്ര ഗവൺമെൻറ് അനുമതി കിട്ടാത്തത് കൊണ്ട് അത് ഒഴിവാക്കി പുതിയ DPR തയ്യാറാക്കി കേരളത്തിൽ ഒരു 2 മണിക്കൂർ കൊണ്ട് തിരുവനന്തപുരത്തേക്ക് എത്തത്തക്ക നിലയിലുള്ള സംവിധാനം എന്നൊക്കെ പറഞ്ഞുകൊണ്ടാണ് ഇപ്പോൾ പുതിയ സംവിധാനം വരുന്നത്. പക്ഷെ എന്ത് ആവട്ടെ, അത് കണ്ണൂർ അവസാനിക്കുകയാണ്. തിരുവനന്തപുരത്ത് നിന്ന് കണ്ണൂർ അവസാനിപ്പിക്കുന്നു എന്ന് പറയുന്നത് കാസർഗോഡിനുള്ള തികഞ്ഞ അവഗണനയാണ്. കഴിഞ്ഞ തവണ അങ്ങനെ ഒരു നീക്കം നടത്തിയപ്പോൾ കാസർഗോട്ടെ ജനങ്ങളും ജനപ്രതിനിധികളും എല്ലാം ഇടപെട്ടാണ് അത് കാസർഗോഡ് വരെ നീട്ടിയത്. ഇത്തവണ ഞങ്ങൾ ശക്തമായി ആവശ്യപ്പെടുന്നു, അത് കണ്ണൂരിൽ അവസാനിപ്പിക്കാൻ പാടില്ല, കാസർഗോഡ് വരെ വേണം. അതിനവർ ന്യായം പറഞ്ഞിരിക്കുന്നത് കാസർഗോഡ് യാത്രക്കാരില്ല എന്നാണ്. തെറ്റായ വിവരമാണ് അവർ ഇപ്പോൾ പ്രചരിപ്പിക്കുന്നത്. ശരിയേ അല്ല. DPR തയ്യാറാക്കുമ്പോൾ തന്നെ കാസർഗോഡ് നിന്ന് തന്നെ എടുക്കണം, അല്ലാതെ കണ്ണൂർ കൊണ്ട് അവസാനിപ്പിച്ച് പിന്നീട് ഒരിക്കൽ നീട്ടാമെന്നൊക്കെ പറഞ്ഞത് യാതൊരു അർത്ഥവുമില്ല. ഇപ്പോൾ തന്നെ അതിൻ്റെ DPR തയ്യാറാക്കുമ്പോൾ തന്നെ കാസർഗോഡ് കൂടി ഉൾപ്പെടുത്തി ഈ നിർദ്ദിഷ്ട റെയിൽപാത കാസർഗോഡ് വരെ ആക്കുകയും ഈ അതിവേഗ തീവണ്ടി കാസർഗോഡ് നിന്ന് ആരംഭിച്ച് തിരുവനന്തപുരത്ത് അവസാനിക്കുകയും ചെയ്യുന്ന നിലയിലേക്കാകണം. അതല്ലെങ്കിൽ ശക്തമായ ബഹുജന പ്രക്ഷോഭം കാസർഗോഡ് ഉണ്ടാകുമെന്ന് ഞാൻ ഒരു മുന്നറിയിപ്പ് നൽകിയാണ്. ಕಾಸರಗೋಡು ಜಿಲ್ಲೆಯ ರಾಜಕೀಯ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳು ಸಹ ಈ ವಿಷಯದ ಕುರಿತು ಮುನ್ನೆಲೆಗೆ ಬಂದಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ವಲಯ ಸಮ್ಮೇಳನ ನಡೆಯಿತು. ಕಳನಾಡು ಮಲಬಾರ್ ರೆಸಿಡೆನ್ಸಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕೇರಳ ವಿಷನ್ MD ಪ್ರದೀಶ್ ಅಚ್ಚಾಂಡಿ ಉದ್ಘಾಟಿಸಿದರು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 15ನೇ ಕಾಸರಗೋಡು ವಲಯ ಸಮ್ಮೇಳನವು ರಾಷ್ಟ್ರೀಯ ಹೆದ್ದಾರಿ ಕುಂಬಳೆ ಆರಿಕಾಡಿಯಲ್ಲಿ ಜಾರಿಗೆ ತರಲಾದ ಅನ್ಯಾಯದ ಟೋಲ್ ಸಂಗ್ರಹವನ್ನು ತಕ್ಷಣ ಕೊನೆಗೊಳಿಸಬೇಕೆಂದು ಒತ್ತಾಯಿಸಿತು. ಕಳನಾಡು ಮಲಬಾರ್ ರೆಸಿಡೆನ್ಸಿಯಲ್ಲಿ ನಡೆದ ಸಮ್ಮೇಳನವನ್ನು COA ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ കേരള വിഷൻ ന്യൂസ് MD പ്രജീഷ് അച്ചാണ്ടി ഉദ്ഘാടിಸಿದರು. നമ്മുടെ സംഘടനയുടെ മെമ്പർമാരടക്കമുള്ള പ്രവർത്തകരും അല്ലെങ്കിൽ അതിനോടനുബന്ധിച്ചുള്ള നേതൃത്വത്തിൽ പ്രവർത്തിക്കുന്ന ആളുകളൊക്കെ തന്നെ ഓരോ കാലഘട്ടത്തിനനുസരിച്ച മാറ്റങ്ങൾക്ക് നമ്മുടെ സംഘടനയിലൂടെ കൊണ്ടുവരാൻ സാധിച്ചതുകൊണ്ടാണ് ഇന്ന് നമ്മളെല്ലാം ഒരു 40-നും 70-നും ഇടയിലുള്ള ആൾക്കാരായി നിൽക്കുമ്പോൾ പോലും കഴിഞ്ഞ 3 പതിറ്റാണ്ടായി ഒരു 2000-ന് ശേഷം പരിശോധിക്കാമെന്ന് വെച്ചാൽ ഒരു ഓപ്പറേറ്റർമാരും പുറകോട്ട് പോയിട്ടില്ല, സാമ്പത്തികമായി പുറകോട്ട് പോയിട്ടില്ല, അല്ലെങ്കിൽ അവരുടെ കുടുംബജീവിതവുമായി ബന്ധപ്പെട്ട് അവർക്ക് ഏതെങ്കിലും തരത്തിലുള്ള ചുരുക്കൽ അല്ലെങ്കിൽ കുറച്ചു കൊണ്ടുവരേണ്ട സാഹചര്യം ഉണ്ടായിട്ടില്ല. അത് നമ്മുടെ സംഘടനയുടെ പ്രവർത്തനം കൊണ്ടാണ് എന്ന് തന്നെയാണ് എനിക്ക് പറയാനുള്ളത്. ಸಮಾರಂಭದ ಅಧ್ಯಕ್ಷತೆಯನ್ನು ವಲಯ ಅಧ್ಯಕ್ಷ ಕೆ ದಿವಾಕರ ವಹಿಸಿದ್ದರು. ವಲಯ ಸಮಿತಿ ಸದಸ್ಯ ಶ್ರೀಕುಮಾರ್ ನಿರ್ಣಯ ಮಂಡಿಸಿದರು. ವಲಯ ಕಾರ್ಯದರ್ಶಿ ಪಾರ್ಥಸಾರಥಿ ವಲಯ ವರದಿ ಮಂಡಿಸಿದರು. ವಲಯ ಕೋಶಾಧಿಕಾರಿ ಜಿ ಚಿತ್ರ ಹಣಕಾಸು ವರದಿ ಮಂಡಿಸಿದರು. ಪವನ್ ರಾಜ್ ಆಡಿಟ್ ವರದಿ ಮಂಡಿಸಿದರು. COA ಜಿಲ್ಲಾ ಕಾರ್ಯದರ್ಶಿ ಹರೀಶ್ P ನಾಯರ್ ಜಿಲ್ಲಾ ವರದಿ ಮಂಡಿಸಿದರು. CCN ಅಧ್ಯಕ್ಷ ಕೆ ಪ್ರದೀಪ್ ಕುಮಾರ್ CCN ವರದಿ ಮಂಡಿಸಿದರು. CCN ತಾಂತ್ರಿಕ ಸಲಹೆಗಾರ ಅಬ್ದುಲ್ಲಾ ಕುಂಜಿ ತಾಂತ್ರಿಕ ವರದಿ ಮಂಡಿಸಿದರು.
ಸಿಒಎ ಜಿಲ್ಲಾ ಅಧ್ಯಕ್ಷ ವಿವಿ ಮನೋಜ್ ಕುಮಾರ್, ರಾಜ್ಯ ಸಮಿತಿ ಸದಸ್ಯರಾದ ಎಂ ಲೋಹಿತಾಕ್ಷನ್, ಶುಕುರ್ ಕೋಳಿಕರ, ಸತೀಶ್ ಕೆ ಪಾಕಂ, ಜಿಲ್ಲಾ ಕೋಶಾಧಿಕಾರಿ ಪಿ ವಿನೋದ್, ಸಿಸಿಎನ್ ಎಂಡಿ ಟಿವಿ ಮೋಹನನ್, ಕಾಂಜಂಗಾಡು ವಲಯ ಕಾರ್ಯದರ್ಶಿ ಪಿ ಪ್ರಕಾಶ್, ನೀಲೇಶ್ವರ ವಲಯ ಕಾರ್ಯದರ್ಶಿ ಸಿಪಿ ಬೈಜುರಾಜು ಮುಂತಾದವರು ಮಾತನಾಡಿದರು. ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ನಡೆದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಸ್ವಾಗತ ಸಂಘದ ಅಧ್ಯಕ್ಷ ಕೆ ಸುನಿಲ್ ಕುಮಾರ್ ಸ್ವಾಗತಿಸಿದರು. ಕೇರಳ ಸರ್ಕಾರದ ಮಲಯಾಳಂ ಭಾಷಾ ಮಸೂದೆಯನ್ನು ಹಿಂಪಡೆಯಬೇಕು. ಪಾಲಕೊನ್ನು ಹಾಗೂ ಉದುಮ ರೈಲ್ವೆ ಮೇಲ್ಸೇತುವೆಗಳ ನಿರ್ಮಾಣವನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕು. ಕೇಬಲ್ ಟಿವಿ ನಿರ್ವಾಹಕರಿಗೆ ಉಚಿತ ಕೆಎಸ್ಇಬಿ ಹುದ್ದೆಯನ್ನು ಒದಗಿಸಬೇಕು. ಕಲ್ಯಾಣ ನಿಧಿಯಲ್ಲಿ ಕೇಬಲ್ ಟಿವಿ ನಿರ್ವಾಹಕರನ್ನು ಸೇರಿಸಬೇಕು. ಪಿಂಚಣಿ ಒದಗಿಸುವುದನ್ನು ಒತ್ತಾಯಿಸುವ ನಿರ್ಣಯಗಳನ್ನು ಸಮ್ಮೇಳನದಲ್ಲಿ ಮಂಡಿಸಲಾಯಿತು. ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಕೆ ದಿವಾಕರ, ಕಾರ್ಯದರ್ಶಿಯಾಗಿ ಪಾರ್ಥಸಾರಥಿ, ಕೋಶಾಧಿಕಾರಿಯಾಗಿ ಜಿ ಚಿತ್ರ ಮುಂತಾದವರು ಆಯ್ಕೆಯಾದರು. ಉಪಾಧ್ಯಕ್ಷರಾಗಿ ಮುರಳೀಧರನ್ ಜೊತೆಗೆ ಕಾರ್ಯದರ್ಶಿಯಾಗಿ ಲೋಕೇಶ್ ಆಯ್ಕೆಯಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬ್ಳೆ ಟೋಲ್ ಸಂಗ್ರಹದ ವಿರುದ್ಧ ಮಹಿಳಾ ಪ್ರತಿಭಟನಾ ಮಾರ್ಚ್ ನಡೆಯಿತು. ಕುಂಬ್ಳೆ ನಗರದಿಂದ ಆರಂಭವಾದ ಮಾರ್ಚ್ ಅನ್ನು ಕ್ರಿಯಾ ಸಮಿತಿ ಅಧ್ಯಕ್ಷ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. 22 ಕಿಲೋಮೀಟರ್ನಲ್ಲಿ ಅನ್ಯಾಯದ ಟೋಲ್ ವಿಧಿಸುವುದನ್ನು ವಿರೋಧಿಸಿ ವಿವಿಧ ಮಹಿಳಾ ಸಂಘಟನೆಗಳ ನೇತೃತ್ವದಲ್ಲಿ ಕುಂಬ್ಳೆ ಟೋಲ್ ವಿರುದ್ಧ ಕ್ರಿಯಾ ಸಮಿತಿ ಕರೆ ನೀಡಿದ್ದ ಪ್ರತಿಭಟನಾ ಮಾರ್ಚ್ ಕುಂಬ್ಳೆ ನಗರದಿಂದ ಆರಂಭವಾಯಿತು. മാർച്ച് അನ್ನು ക്രിയാ സമിതിയ അധ്യക്ഷ എ.കെ.എം. അസ്രഫ് ഉദ്ഘാട്ടിಸಿದರು. ഞങ്ങളുടെ പ്രിയപ്പെട്ട ആരാധനാലയങ്ങൾ ഞങ്ങൾ വിട്ടുകൊടുത്തു. 100, 200, 300 വർഷം തടക്കവും പടക്കവുമുള്ള മരങ്ങൾ വെട്ടിമാറ്റുമ്പോൾ ഞങ്ങൾ സഹകരിച്ചു. എല്ലാ രീതിയിലും ഒരു നല്ല റോഡ് വരണമെന്ന് ആഗ്രഹിച്ച ആളുകളാണ്. റോഡിന്റെ പണി തുടങ്ങുമ്പോൾ ഞങ്ങൾക്ക് മനസ്സിലായി പല പ്രദേശങ്ങളിലും അണ്ടർപാസ് ഇല്ല, ഫുട് ഓവർ ബ്രിഡ്ജ് ഇല്ല, അത്യാവശ്യമായി ഒന്ന് റോഡ് ക്രോസ് ചെയ്യാൻ കഴിയാത്ത വലിയ ബുദ്ധിമുട്ടുകൾ ഞങ്ങളുടെ ശ്രദ്ധയിൽപ്പെട്ടപ്പോ അന്നും ഞങ്ങൾ സമരം ചെയ്തു, ശക്തമായ പ്രതിഷേധം രേഖപ്പെടുത്തിയവരാണ്. റോഡിന്റെ പണി പൂർത്തിയാക്കുമ്പോ ഈ ഉത്തരവാദിത്തം ഏറ്റെടുത്ത കരാറുകാരായ ELCC ഈ 39 കിലോമീറ്റർ തലപ്പാടി മുതൽ ചങ്ങള വരെ പൂർത്തീകരിച്ചു. തൊട്ടപ്പുറത്ത് മേഗാ കൺസ്ട്രക്ഷൻ എന്ന് പറയുന്ന ഒരു കമ്പനി അവർ അഗ്രിമെന്റ് വെച്ച കാലാവധിക്കുള്ളിൽ അത് പൂർത്തീകരിച്ചില്ല എന്ന കാരണം കൊണ്ട് താൽക്കാലികം എന്ന പേരിലൂടെ എന്റെ നാട്ടിലെ ജനങ്ങളെ കൊള്ളയടിക്കാനുള്ള ഒരു പദ്ധതിയുമായിട്ടാണ് നാഷണൽ ഹൈവേ അതോറിറ്റി ഓഫ് ഇന്ത്യ മുന്നോട്ട് വന്നത്. ഞങ്ങൾ കോടതിയിൽ പോയി. ഇപ്പോഴും കോടതിയിലെ നീതിപീഠത്തിൽ നീതി പ്രതീക്ഷിച്ചുകൊണ്ട് ഞങ്ങൾ നിൽക്കുകയാണ് പ്രാർത്ഥനാപൂർവം. ഞങ്ങൾ ഇത് തുടങ്ങുമ്പോൾ അതിശക്തമായ സമരം നടത്തി ഞങ്ങൾ അറസ്റ്റ് ചെയ്തു. പിറ്റേ ദിവസം 13-ാം തീയതി മുതൽ ഇതേ ടോളിന് തൊട്ടടുത്ത് അതിശക്തമായ MLA എന്ന നിലയ്ക്ക് എന്റെ നേതൃത്വത്തിൽ രാഷ്ട്രീയത്തിന് അതീതമായ ആക്ഷൻ കമ്മിറ്റി അനിശ്ചിതകാല സമരം പ്രഖ്യാപിച്ചു. ഞാനൊരു കാര്യം സൂചിപ്പിക്കുന്നത്, ബന്ധപ്പെട്ട പോലീസുകാരും ബന്ധപ്പെട്ട ആളുകളും വിചാരിക്കേണ്ട, ഞങ്ങൾ ഒരു കാരണവശാലും സമരത്തിൽ നിന്ന് പിന്മാറിയിട്ടില്ല. കോടതി വിധിക്ക് വേണ്ടി ഒരു ഭാഗത്ത് പോരാട്ടം നടത്തുമ്പോ നിങ്ങളെയൊക്കെ അത്ഭുതപ്പെടുത്തുന്ന ഒരു സമരം ഈ ടോളിലേക്ക് ഞങ്ങൾ നടത്താൻ പോകുന്നു എന്നുള്ള സൂചനയാണ് നിങ്ങൾക്ക് നൽകുന്നത്. ನ್ಯಾಯಾಲಯದ ತೀರ್ಪು ವಿಸ್ತರಿಸಲಾಗುತ್ತಿರುವುದರಿಂದ ಫಾಸ್ಟ್ ಟ್ಯಾಗ್ ಮೂಲಕ ಟೋಲ್ ಸಂಗ್ರಹ ಮುಂದುವರಿಯುವುದರಿಂದ ಹಾಗೂ 22 ಕಿಲೋಮೀಟರ್ನಲ್ಲಿ ಅನ್ಯಾಯದ ಟೋಲ್ ವಿಧಿಸುವುದರ ವಿರುದ್ಧ ಪ್ರತಿಭಟನೆ ತೀವ್ರಗೊಳ್ಳುತ್ತಿದೆ. ಮಹಿಳಾ ಮಾರ್ಚ್ನಲ್ಲಿ 100 ಮಂದಿ ಭಾಗವಹಿಸಿದ್ದರು. ಟೋಲ್ ಪ್ಲಾಜಾ ಮುಚ್ಚುವವರೆಗೆ ಆಂದೋಲನವನ್ನು ಮುಂದುವರಿಸುವ ಕ್ರಿಯಾ ಸಮಿತಿಯ ನಿರ್ಧಾರದ ಭಾಗವಾಗಿ ಈ ಮಹಿಳಾ ರ್ಯಾಲಿ ನಡೆಯಿತು. ಕ್ರಿಯಾ ಸಮಿತಿ ಮಹಿಳಾ ಸಂಘದ ಗ್ರಾಮ ಕಾರ್ಯದರ್ಶಿ NK ಶೈಲಜಾ ಕಾರ್ಯಕ್ರಮವನ್ನು ಸ್ವಾಗತಿಸಿದರು. ಕ್ರಿಯಾ ಸಮಿತಿಯ ಮಹಿಳಾ ಅಧ್ಯಕ್ಷೆ ತಾಹಿರಾ ಯೂಸಫ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ರಾಷ್ಟ್ರೀಯ ಮಹಿಳಾ ಲೀಗ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಸೀನಾ ಟೀಚರ್, ಮಹಿಳಾ ನ್ಯಾಯ ಚಳವಳಿ ಜಿಲ್ಲಾ ಸಮಿತಿ ಸದಸ್ಯೆ ಸಾಹಿದಾ ಇಲಿಯಾಸ್, CA ಸುಬೈರ್, ಅಸ್ರಫ್ ಕಾರ್ಲಾ ಮುಂತಾದವರು ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ, ಕುಂಬ್ಳೆ. ಪಯ್ಯನ್ನೂರು ವೆಳ್ಳೂರಿನ ಕುഞ്ഞിಕೃಷ್ಣನ್ ಬೆಂಬಲಿಗರೊಬ್ಬರ ಬೈಕ್ ಬೆಂಕಿ ಹಚ್ಚಲಾದ ಸ್ಥಿತಿಯಲ್ಲಿ ಪತ್ತೆ. ವೆಳ್ಳೂರು ಪ್ರಸನ್ನ ಅವರ ಬೈಕಿಗೆ ಅಪರಿಚಿತ ವ್ಯಕ್ತಿಗಳು ಬೆಂಕಿ ಹಚ್ಚಿದ್ದಾರೆ. ಸಿಪಿಎಂನಿಂದ ಉಚ್ಚಾಯಿಸಲ್ಪಟ್ಟ ಮಾಜಿ ಜಿಲ್ಲಾ ಸಮಿತಿ ಸದಸ್ಯ ವಿ ಕುഞ്ഞിಕೃಷ್ಣನ್ ಅವರನ್ನು ಬೆಂಬಲಿಸಿ ನಡೆದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದನ್ನು ವಿರೋಧಿಸಿ ಸಿಪಿಎಂ ಕಾರ್ಯಕರ್ತನ ಬೈಕಿಗೆ ಬೆಂಕಿ ಹಚ್ಚಲಾಗಿದೆ ಎಂದು ಆರೋಪ ಕೇಳಿಬರುತ್ತಿದೆ. ವೆಳ್ಳೂರು ಚೇನೋತ್ ನಿವಾಸಿ ಮೆಡಿಕಲ್ ಪ್ರತಿನಿಧಿ ಪ್ರಸನ್ನನ್ ಅವರ ಬೈಕಿಗೆ ಬೆಂಕಿ ಹಚ್ಚಲಾಗಿರುವುದು. ಮನೆಯ ಮುಂದೆ ನಿಲ್ಲಿಸಿದ್ದ ಪಲ್ಸರ್ ಬೈಕನ್ನು ಹೊರಗೆ ತಳ್ಳಿ ಬೆಂಕಿ ಹಚ್ಚಲಾಗಿದೆ. ಮಂಗಳವಾರ ಬೆಳಿಗ್ಗೆ ಬೈಕು ಸುಟ್ಟು ಹೋಗಿರುವ ಸ್ಥಿತಿಯಲ್ಲಿ ಕಂಡುಬಂದಿದೆ.
ಮಾಹಿತಿ ತಿಳಿದ ಬಳಿಕ ಪಯ್ಯನ್ನೂರು ಪೊಲೀಸರು ಸ್ಥಳಕ್ಕೆ ತಲುಪಿ ತನಿಖೆ ಆರಂಭಿಸಿದರು. ಸೋಮವಾರ ವಿ ಕುഞ്ഞിಕೃಷ್ಣನ್ ಅವರನ್ನು ಬೆಂಬಲಿಸಿ ನಡೆದ ಮೆರವಣಿಗೆಯಲ್ಲಿ ಪ್ರಸನ್ನನ್ ಭಾಗವಹಿಸಿದ್ದರು. ಇದನ್ನು ಪ್ರತಿಭಟಿಸಿ ಕಾರ್ಯಕರ್ತರು ಬೈಕಿಗೆ ಬೆಂಕಿ ಹಚ್ಚಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಅದೇ ಸಮಯದಲ್ಲಿ ಟಿಐ ಮಧುಸೂದನ್ ಅವರನ್ನು ಬೆಂಬಲಿಸಿ ಸೋಮವಾರ ಮಧ್ಯಾಹ್ನ ಸಿಪಿಎಂ ಕಾರ್ಯಕರ್ತರ ಗುಂಪೊಂದು ಪಟಾಕಿ ಸಿಡಿಸಿ ವಿ ಕುഞ്ഞിಕೃಷ್ಣನ್ ಅವರ ಮನೆಯ ಮುಂದೆ ಪ್ರತಿಭಟನೆ ನಡೆಸಿತು. ಕಾರಮೆಲ್ ಪ್ರದೇಶದಿಂದ ಬಂದ ಜನರು ಮೆರವಣಿಗೆ ನಡೆಸಿದರು ಎಂದು ಕುഞ്ഞിಕೃಷ್ಣನ್ ಅವರ ಬೆಂಬಲಿಗರು ಹೇಳುತ್ತಾರೆ. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಗಣರಾಜ್ಯೋತ್ಸವದ ಪ್ರಯುಕ್ತ ಮಂಜೇಶ್ವರ ಗ್ರಾಮ ಪಂಚಾಯತಿನ ನಗರ ಶುಚಿತ್ವ ಅಭಿಯಾನ ಶುಚಿತ್ವ ಮಂಜೇಶ್ವರ ಪ್ರಾರಂಭಿಸಲಾಯಿತು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಸೈಯದ್ ಸೈಫುಲ್ಲಾ ತಂಗಳ್ ಉದ್ಘಾಟಿಸಿದರು. ಗಣರಾಜ್ಯೋತ್ಸವದ ಪ್ರಯುಕ್ತ ಮಂಜೇಶ್ವರ ಗ್ರಾಮ ಪಂಚಾಯತಿನ ನಗರ ಸ್ವಚ್ಛತಾ ಅಭಿಯಾನ ಶುಚಿತ್ವ ಮಂಜೇಶ್ವರವನ್ನು ಜನಪ್ರತಿನಿಧಿಗಳು, ಪಂಚಾಯತ್ ಅಧಿಕಾರಿಗಳು, ರಾಜಕೀಯ ಪಕ್ಷಗಳು, ಯುವ ಸಂಘಟನೆಗಳು, ಫ್ಲಾಟ್ ಅಸೋಸಿಯೇಷನ್, ಸ್ವಯಂ ಸೇವಾ ಸಂಸ್ಥೆಗಳು, ಹರಿತ ಕರ್ಮಸೇನೆ, ಉದ್ಯೋಗ ಖಾತರಿ ಕಾರ್ಮಿಕರು, ಕುಟುಂಬಶ್ರೀ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ನಡೆಸಲಾಯಿತು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಸೈಯದ್ ಸೈಫುಲ್ಲಾ ತಂಗಳ್ ಅಭಿಯಾನವನ್ನು ಉದ್ಘಾಟಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲಾ ಅಧ್ಯಕ್ಷತೆ ವಹಿಸಿದರು. ಗ್ರಾಮ ಪಂಚಾಯತ್ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ, ಪಿಡಬ್ಲ್ಯೂಡಿ ರಸ್ತೆಗಳು, ಜಲಮೂಲಗಳಲ್ಲಿ ತ್ಯಾಜ್ಯಗಳನ್ನು ಸುರಿಯುವ ಪ್ರವೃತ್ತಿಗಳು ಕಂಡುಬರುತ್ತಿವೆ. ಇದನ್ನು ತೊಡೆದು ಹಾಕಲು ಹಾಗೂ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆಯ ಗುರಿಯತ್ತ ಸಾಗಲು ನಗರ ಸ್ವಚ್ಛತಾ ಅಭಿಯಾನ ಶುಚಿತ್ವ ಮಂಜೇಶ್ವರ ಅಭಿಯಾನವನ್ನು ನಡೆಸಲಾಗುತ್ತಿದೆ. ಈ ಯೋಜನೆಯನ್ನು ಗಣರಾಜ್ಯೋತ್ಸವದಂದು ಪ್ರಾರಂಭಿಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ ಹಾಗೂ ಇತರ ಸಾರ್ವಜನಿಕ ರಸ್ತೆಗಳಲ್ಲಿ ತ್ಯಾಜ್ಯ ಸುರಿಯುವವರ ವಿರುದ್ಧ ವಿಡಿಯೋ ಸೇರಿದಂತೆ ಸಾಕ್ಷ್ಯಗಳನ್ನು ಪಡೆಯಲು ಸಾರ್ವಜನಿಕ ಜಾಗೃತಾ ದಳವನ್ನು ಸಕ್ರಿಯಗೊಳಿಸಲಾಯಿತು. ಸಾಕ್ಷ್ಯ ನೀಡುವವರಿಗೆ ದಂಡದ ನಿರ್ದಿಷ್ಟ ಶೇಕಡಾವಾರು ಮೊತ್ತವನ್ನು ಬಹುಮಾನವಾಗಿ ನೀಡುವ ಅವಕಾಶವೂ ಇದೆ. ಉದ್ಘಾಟನಾ ಸಮಾರಂಭದಲ್ಲಿ 2ನೇ ವಾರ್ಡ್ ಸದಸ್ಯ ಇಲಿಯಸ್ ತುಮಿನಾಡ್, ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹನೀಫ್ ಕೂಚಿಕಾಡ್, ಪಂಚಾಯತ್ ಸದಸ್ಯರು, ಸಾರ್ವಜನಿಕ ಪ್ರತಿನಿಧಿಗಳು, ಪಂಚಾಯತ್ ಅಧಿಕಾರಿಗಳು, ಹರಿತ ಕರ್ಮ ಸೇನೆ സദസ്യರು ಹಾಗೂ ಅನೇಕರು ഭാഗവഹിಸಿದರು. മഞ്ചേശ്വര പഞ്ചായത്ത് റിപ്പബ്ലിക് ഡേയുടെ ഭാഗമായി ഞാൻ എല്ലാ രാഷ്ട്രീയ പാർട്ടിക്കാരെ വിളിച്ചു കൂട്ടിയുണ്ട്. മഞ്ചേശ്വര പഞ്ചായത്തിൽ മൊത്തത്തിൽ ഒരു ശുചിത്വ ക്ലീൻ ആക്കാൻ വേണ്ടിയിട്ടുള്ള ഒരു തീരുമാനം. ആ തീരുമാനം കാറ്റിൽ പാർന്ന തീരുമാനമാവാനില്ല, നല്ല നിലക്കുള്ള തീരുമാനം നടത്താൻ വേണ്ടിയിട്ടാണ് എല്ലാവരും വിളിച്ചു കൂട്ടിയത്. അതിൻ്റെ ഭാഗമായി ഇന്ന് തൂമിനാടിനാണ് ML ഉദ്ഘാടനം ചെയ്യാൻ. ML വേറെ പരിപാടി ലേറ്റായതുകൊണ്ട് ബ്ലോക്ക് പഞ്ചായത്ത് പ്രസിഡന്റിനാണ് ഉദ്ഘാടനത്തിന് ഏൽപ്പിച്ചത്. പക്ഷേ മൊത്തത്തിൽ ശുചിത്വത്തിൻ്റെ ഭാഗമാണ് നല്ലൊരു കാര്യത്തിൽ മുന്നോട്ട് പോകാൻ. ഫ്ലാറ്റ് ഉടമസ്ഥന്മാരെയും വിളിച്ചു കൂട്ടിക്കൊണ്ട് അവർക്കുള്ള ഡയറക്ഷൻ കൊടുക്കാനുള്ള നീക്കത്തിലാണ് ഞങ്ങളുള്ളത്. ഏതെങ്കിലും ഫ്ലാറ്റുകാർ അനാവശ്യം റോട്ടിലേക്ക് എറിയുന്നത് കണ്ടാൽ, ആവശ്യമായ ഫ്ലാറ്റ് കടകര ഇടുന്നാൽ ഓർക്കുള്ള നിയമപരമായുള്ള എല്ലാ നിയമത്തിനും മുന്നിൽ ഞങ്ങൾ പോകും. വേണ്ടി വന്നാൽ ഓണർഷിപ്പ് കറണ്ട് കട്ടാക്കാൻ പോലുള്ള രീതിയിലേക്കാണ് മുന്നിട്ടെടുത്തിട്ടുള്ളത് ഈ തീരുമാനം. ഈ വിട്ടുവീഴ്ചക്കും തയ്യാറില്ല, മുഖം നോക്കുന്ന പ്രശ്നം തന്നെ ഇല്ല ഈ കാര്യത്തിൽ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಬಿಲ್ಲವ ಸೇವಾ ಸಂಘ ಮದೂರು ಘಟಕ ಕಲ್ಚರಲ್ ಆ್ಯಂಡ್ ಆಫೀಸ್ ಬಿಲ್ಡಿಂಗ್ ನಿಧಿ ಕೂಪನ್ ಡ್ರಾ, ಚೀಟಿ ಎತ್ತುವಿಕೆ ಹಾಗೂ ಚಿಕಿತ್ಸಾ ಧನ ಸಹಾಯ ವಿತರಣೆ ಕಾರ್ಯಕ್ರಮ ನಡೆಯಿತು. ಮೀಪುಗುರಿ ತರವಾಡಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಮೇಶ್ ಪೂಜಾರಿ ಭಗವತಿ ನಗರ ಅಧ್ಯಕ್ಷತೆ ವಹಿಸಿದರು. ಬಿಲ್ಲವ ಸೇವಾ ಸಂಘ ಮದೂರು ಘಟಕ ಕಲ್ಚರಲ್ ಆ್ಯಂಡ್ ಆಫೀಸ್ ಬಿಲ್ಡಿಂಗ್ ನಿಧಿ ಕೂಪನ್ ಡ್ರಾ, ಚೀಟಿ ಎತ್ತುವಿಕೆ ಹಾಗೂ ಚಿಕಿತ್ಸಾ ಧನ ಸಹಾಯ ವಿತರಣೆ ಕಾರ್ಯಕ್ರಮ ನಡೆಯಿತು. ಮೀಪುಗುರಿ ತರವಾಡಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಮೇಶ್ ಪೂಜಾರಿ ಭಗವತಿ ನಗರ ಅಧ್ಯಕ್ಷತೆ ವಹಿಸಿದ್ದರು. ಸಂಘದ ಚಟುವಟಿಕೆ, ಘಟಕ ರೂಪೀಕರಣ, ಅದರ ಉದ್ದೇಶದ ಕುರಿತು ವಿವರಣೆ ನೀಡಿದರು. ಮೀಪುಗುರಿ ತರವಾಡಿನ ಧೂಮಪ್ಪ ಪೂಜಾರಿ, ನಾರಾಯಣ ಚಿಪ್ಪಾರು, ಮದೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಉದಯಭಾನು, ಮೀಪುಗುರಿ ವಾರ್ಡ್ ಸದಸ್ಯ ಗಣೇಶ್, ಕಮಲಾಕ್ಷ, ಸರೋಜಿನಿ, ರವಿ ಕೋಟೆಕಾರು, ಶಿವ ಕರಂದೆಕ್ಕಾಡು, ವಿಕ್ರಮ್ ಬೆದ್ರಡ್ಕ, ಲವ ಮೀಪುಗುರಿ, ರಘು ಮೀಪುಗುರಿ ಮುಂತಾದವರು ಶುಭ ಹಾರೈಸಿದರು. ಕಾರ್ಯಕ್ರಮದ ಭಾಗವಾಗಿ ಸಮುದಾಯದ ಆರ್ಥಿಕವಾಗಿ ಹಿಂದುಳಿದ 4 ಮಂದಿಗೆ ಚಿಕಿತ್ಸಾ ಧನ ಸಹಾಯವನ್ನು ವಿತರಿಸಲಾಯಿತು. ಗೀತಾ ಕುದೂರು ಕಡಪುರ, ಕಮಲಗಂಗೆ ಕೂಡ್ಲು, ಸರೋಜಿನಿ ಮನ್ನಿಪ್ಪಾಡಿ, ಪೇಂಟಿಂಗ್ ಕಾರ್ಮಿಕ ಸುರೇಶ್ ವೀವರ್ಸ್ ಕಾಲನಿ ಕೂಡ್ಲು ಧನ ಸಹಾಯವನ್ನು ಸ್ವೀಕರಿಸಿದರು. ಬಳಿಕ ಅತಿಥಿಗಳನ್ನು ಸಂಘದ ವತಿಯಿಂದ ಶಾಲು ಹೊದಿಸಿ ಗೌರವಿಸಲಾಯಿತು. ರವೀಂದ್ರ ಕೂಡ್ಲು ಸ್ವಾಗತಿಸಿ ಉಮೇಶ್ ಧನ್ಯವಾದವಿತ್ತರು. ಕೃಷ್ಣ ಕೂಡ್ಲು ನಿರೂಪಿಸಿದರು. ಲಕಡೆಪ್ನ ಮೊದಲನೇ ಬಹುಮಾನದ ಸಂಖ್ಯೆ 1587, 2ನೇ ಬಹುಮಾನದ ಸಂಖ್ಯೆ 1360, 3ನೇ ಬಹುಮಾನದ ಸಂಖ್ಯೆ 1508, 4ನೇ ಬಹುಮಾನದ ಸಂಖ್ಯೆ 1093, 5ನೇ ಬಹುಮಾನದ ಸಂಖ್ಯೆ 1207 ನಂಬರ್ಗಳು ಪಡೆದವು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಕಾಸರಗೋಡಿನಲ್ಲಿ ಎಐಟಿಯುಸಿ ಏಕದಿನ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಜಿಲ್ಲೆಯ ಪ್ರಮುಖ ಕಾರ್ಯಕರ್ತರಿಗಾಗಿ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿರುವುದು. ರಾಜ್ಯ ಅಧ್ಯಕ್ಷ ಟಿಜೆ ಆಂಜಲೋಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾಸರಗೋಡಿನಲ್ಲಿ ಎಐಟಿಯುಸಿ ಒಂದು ದಿನದ ಕಾರ್ಯಾಗಾರವನ್ನು ರಾಜ್ಯ ಅಧ್ಯಕ್ಷ ಟಿಜೆ ಆಂಜಲೋಸ್ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲೆಯ ಪ್ರಮುಖ ಕಾರ್ಯಕರ್ತರಿಗಾಗಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕೇಂದ್ರ ಬಿಜೆಪಿ ಸರ್ಕಾರವು ಆಡಳಿತ ಪಕ್ಷವನ್ನು ಬಳಸಿಕೊಂಡು ದೇಶದ ಎಲ್ಲ ಸಂಪತ್ತನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಸಂಪೂರ್ಣವಾಗಿ ಸುಟ್ಟು ಹಾಕುತ್ತಿದೆ ಎಂದು ಆರೋಪಿಸಿದ ಟಿಜೆ ಆಂಜಲೋಸ್, ದೇಶವನ್ನು ಪ್ರೀತಿಸುವ ಎಲ್ಲ ಜನರು ಈ ಆಡಳಿತವನ್ನು ಉರುಳಿಸಲು ಒಗ್ಗೂಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಪ್ರತಿಕ್ರಿಯಿಸಿದರು. വിദേശ കമ്പനികൾ കൊണ്ടുവന്ന് നമ്മുടെ രാജ്യത്ത് അത് പ്രവർത്തനം നടത്തിയാൽ അതിനകത്തുനിന്ന് അപകടം ഉണ്ടായാൽ ആണവ റിയാക്ടറുകൾക്ക് അപകടം ഉണ്ടാവുകയുണ്ട്. ഭോപ്പാൽ ദുരന്തവും നമ്മൾ മറന്നിട്ടില്ല. ആയിരക്കണക്കിന് മനുഷ്യരാണ് മരിച്ചത്. ഒരു നഷ്ടപരിഹാരവും കിട്ടില്ല. വിദേശ കമ്പനിയായിരുന്നു, യൂണിയൻ കാർബൈഡ് എന്ന് പറയുന്ന വിദേശ കമ്പനിയായിരുന്നു. ഒരു നഷ്ടപരിഹാരവും കിട്ടിയില്ല. അവർ ഇന്ത്യ രാജ്യത്തുനിന്ന് കെട്ടിയെടുത്ത് പോവുകയാണ്. അപ്പോൾ വിദേശ രാജ്യത്തുനിന്ന് വിദേശ കമ്പനികൾ കൊണ്ടുവരുന്ന ആണവ റിയാക്ടറുകളിൽ നിന്ന് ചോർച്ചയുണ്ടായി അപകടമുണ്ടായാൽ അതിന് നഷ്ടപരിഹാരം കൊടുക്കേണ്ടവരാണ്. 2010 നിയമമാണ്. അത് കഴിഞ്ഞ പാർലമെന്റ് സമ്മേളനത്തിൽ ഭേദഗതി വരുത്തി. വിദേശ കമ്പനികൾ നഷ്ടപരിഹാരം കൊടുക്കേണ്ടതില്ല. നമ്മുടെ രാജ്യത്ത് ന്യൂക്ലിയർ മേഖലയിൽ പ്രവർത്തിക്കുന്ന കോർപ്പറേഷൻ ഉണ്ടല്ലോ, പൊതുമേഖല, അവർ കൊടുത്താൽ മതിയെന്നാണ് പറഞ്ഞത്. പൊതുമേഖല എന്ന് പറയുന്നത് ലാഭം ഉണ്ടായാൽ നമുക്ക് എല്ലാവർക്കും അതിന്റെ ലാഭം ഉണ്ടാകും, നഷ്ടം ഉണ്ടായാൽ നമുക്ക് എല്ലാവർക്കും തന്നെ നഷ്ടം ഉണ്ടാകും. അതാണ് പൊതുമേഖലയെ സംബന്ധിച്ചുകൊണ്ടുള്ള സങ്കല്പം. ಜಿಲ್ಲಾಧ್ಯಕ್ಷ ಕೆಎಸ್ ಕುರಿಯಕೋಸ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ಕೃಷ್ಣನ್ ಸಂಘಟನೆಯ ವರದಿಯನ್ನು ಮಂಡಿಸಿದರು. ರಾಜ್ಯ ಉಪಾಧ್ಯಕ್ಷ ಕೆವಿ ಕೃಷ್ಣನ್, ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಸಿಪಿ ಬಾಬು, ಸಹಾಯಕ ಕಾರ್ಯದರ್ಶಿ ವಿ ರಾಜನ್, ಮಾಜಿ ಶಾಸಕ ಎಂ ಕುಮಾರನ್, ಪಿ ವಿಜಯಕುಮಾರ್, ಬಿ ಸುಕುಮಾರನ್, ಟಿಪಿ ಶಿಬಾ, ಕೆ ಚಂದ್ರಶೇಖರ ಶೆಟ್ಟಿ, ಸಾದನ್ ರಿಯಾಜ್, ಪಾಮು ಶರೀಫ್ ಮಾತನಾಡಿದರು. ಫೆಬ್ರವರಿ 12ರಂದು ನಿರ್ಧರಿಸಲಾದ ರಾಷ್ಟ್ರೀಯ ಮುಷ್ಕರ ಹಾಗೂ ಅದಕ್ಕೆ ಸಂಬಂಧಿಸಿದ ಪ್ರಚಾರ ಮೆರವಣಿಗೆಯನ್ನು ಯಶಸ್ವಿಗೊಳಿಸಲು ಸಹ ನಿರ್ಧರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ರಾಜ್ಯ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ ಕಾಸರಗೋಡು ಜಿಲ್ಲಾ ಕಬ್ಬು ಬುಲ್ಬುಲ್ ಉತ್ಸವ 2026 ನಡೆಯಿತು. ಮದೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಗ್ಧಾ ನಿಶಾನ್ ಬಾಬ್ ಉದ್ಘಾಟಿಸಿದರು. ಮಕ್ಕಳಿಗೆ ಆ ಒಂದು ಒಳ್ಳೆಯ ಒಂದು ಬಾಂಧವ್ಯಗಳನ್ನು ಸೃಷ್ಟಿಸಿಕೊಡುವಲ್ಲಿ ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಗೈಡ್ಸಿನ ಒಂದು ಕ್ಯಾಂಪು ಬಹಳ ಉಪಕಾರಿ ಆಗ್ತದೆ ಅಥವಾ ಉತ್ತೇಜನಕಾರಿ ಆಗ್ತದೆ ಅಂತ ಹೇಳುವುದರಲ್ಲಿ ಒಂದು ಸಂಶಯ ಇಲ್ಲ. ಯಾಕಂತ ಹೇಳಿದರೆ ಅಂತಹ ಪುನಃ ಆ ಒಂದು ನಾವು ಸಂಸ್ಕೃತಿಗೆ ಅಥವಾ ಆ ಒಂದು ಪೀಳಿಗೆಯ ಆ ಒಂದು ಅನುಭವದ ಆ ಒಂದು ಮಾತುಗಳು ನಾವು ಅಂದರೆ ಇಲ್ಲಿನ ನಾವು ಕಾಲ ಪರಿಸ್ಥಿತಿಯಲ್ಲಿ ಕಾಣ್ತೇವೆ. ಇವತ್ತು ಮಕ್ಕಳು ಒಂದು ಪರೀಕ್ಷೆಯಲ್ಲಿ ಫೇಲ್ ಆದರೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಅಥವಾ ಏನಾದರೂ ಬೇರೆ ಒಂದು ಏನಾದರೂ ಮನಸ್ಸಿಗೆ ಒಂದು ಇದಾಗುವಾಗ ಅವರಿಗೆ ಮನಸ್ಸಿನ ಸ್ಥಿತಿ ಹತೋಟಿಯಲ್ಲಿ ಇರಲಿಕ್ಕಿಲ್ಲ. ಹಾಗಿರುವಾಗ ಅವರಿಗೆ ಹೇಳುವಂತಹ ಹಿಂದಿಂದ ಅಥವಾ ಒಂದು ಪುಷ್ ಬ್ಯಾಕ್ ಇರುವಂತಹದ್ದು ಅವರಿಗೆ ಯಾರು ಹೇಳಿಕೊಡುವಂತಹದ್ದು ಶಾಲೆಯಲ್ಲಿ ಆಗಲಿ ಅಥವಾ ಎಲ್ಲಿಯೂ ಅವರಿಗೆ ಸಿಕ್ಕುವಂಥದ್ದಲ್ಲ. ಮದೂರು ಪಂಚಾಯಿತಿ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ದಾಕ್ಷಾಯಿನಿ ಕೆಪಿ ಅಧ್ಯಕ್ಷತೆ ವಹಿಸಿದ್ದರು. ಮದೂರು ಗ್ರಾಮ ಪಂಚಾಯತ್ ಸದಸ್ಯೆ ಶಮೀಮಾ ಶರೀಫ್, ಕೆಎಸ್ಬಿಎಸ್ಟಿ ಕಾಸರಗೋಡು ಜಿಲ್ಲಾ ಮುಖ್ಯ ಆಯುಕ್ತೆ ಸವಿತಾ ಪಿ, ಶಾಲಾ ಪಿಟಿಎ ಅಧ್ಯಕ್ಷ ನರೇಂದ್ರ ಕೆಪಿ, ಮದರ್ ಪಿಟಿಎ ಅಧ್ಯಕ್ಷೆ ಸಂಧ್ಯಾ ಶ್ರೀ, ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸತೀಶ್ ಮಧುರ್, ಶಾಲಾ ಸಿಬ್ಬಂದಿ ಕಾರ್ಯದರ್ಶಿ ಶಶಿಕಲಾ ಕೆ, ಜಿಲ್ಲಾ ಸಂಘಟನಾ ಆಯುಕ್ತೆ ಗೈಡ್ ಪವಿತ್ರ, ಪಿಟಿಎ ಉಪಾಧ್ಯಕ್ಷ ಪದ್ಮರಾಜ, ಜಾಫರ್ ಅಬ್ಬಾಸ್, ಕೆಎಸ್ಬಿಎಸ್ಟಿ ಜೊತೆ ಕಾರ್ಯದರ್ಶಿ ಕಿರಣ್ ಪ್ರಸಾದ್ ಕೂಡ್ಲು, ಕೆಎಸ್ಬಿಎಸ್ಟಿ ಜಿಲ್ಲಾ ಬುಲ್ಬುಲ್ ಆಯೋಗದ ಜ್ಯೋತಿ ಲಕ್ಷ್ಮಿ, ದೇವಕಿ ದೇವಿ, ಡಾಕ್ಟರ್ ಭರತ್ ಗಟ್ಟಿ, ಜಯಂತ್ ಮಾನಸ ಇಕೋಬ್ಯಾಗ್, ಪ್ರಭಾಶಂಕರ್ ಮುಂತಾದವರು ಮಾತನಾಡಿದರು. ಶಾಲಾ ಸಂಚಾಲಕ ವಿನೋದ್ ಕುಮಾರ್ ಬಿ ಸ್ವಾಗತಿಸಿ, ಕೆಎಸ್ಬಿಎಸ್ಟಿ ಜಿಲ್ಲಾ ಕಾರ್ಯದರ್ಶಿ ಭಾರ್ಗವಿ ಕುಟ್ಟಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತೈರೆ ತೆಕ್ಕಿಲ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ ವೈವಿಧ್ಯಮಯ ನಿತ್ಯ ನೂತನ ಆಕರ್ಷಕ 148ನೇ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು.
ತೈರೆ ತೆಕ್ಕಿಲ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ ವೈವಿಧ್ಯಮಯ ನಿತ್ಯ ನೂತನ ಆಕರ್ಷಕ 148ನೇ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಿತು. ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಸಾಹಿತ್ಯ ಪ್ರಸ್ತುತಿ ನೀಡಿದರು. ವಿನಂತಿ ಹರಿಕಾಂತ್ ಹಾಗೂ ಪ್ರೀತಿಕಾ ಪ್ರಸಾದ್ ರಿಂಗ್ ನೃತ್ಯ ಕಾರ್ಯಕ್ರಮ ನೀಡುವಲ್ಲಿ ಯಶಸ್ವಿಯಾದರು. ಮೋಕ್ಷ ಹಾಗೂ ಮುಕ್ತಿ ಸಹೋದರಿಯರ ಯೋಗ ನೃತ್ಯ ವಿನೂತನವಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಲಾ ದೀಪಗಳಾದ ಪೂಜಶ್ರೀ, ಶರಣ್ಯ ಶೆಟ್ಟಿ, ಆರತಿ, ವಿಸ್ಮಯ ಇನ್ನಿತರು ಕ್ರಮಬದ್ಧವಾಗಿ ನೃತ್ಯ ಪ್ರದರ್ಶನ ನೀಡಿದರು. ಡಾಕ್ಟರ್ ವಾಣಿಶ್ರೀ ಅವರಿಗೆ ದೇವಸ್ಥಾನದ ಗಣ್ಯರಿಂದ ದೇವರ ಪ್ರಸಾದ ಫಲ ಪುಷ್ಪ ನೀಡಿ ಸನ್ಮಾನಿಸಲಾಯಿತು. ಭಾಗವಹಿಸಿದ ಎಲ್ಲ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ವೇದಿಕೆಯಲ್ಲಿ ಗಣ್ಯರಾದ ಮಧುಸೂದನ್, ಶರತ್, ವೆಂಕಟರಮಣ, ಅಚ್ಯುತ ಭಟ್, ಅಶ್ವಿನಿ, ಶಾಂತ, ರೇಖಾ ರೋಷನ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಬರಿಮಲೆ ದರೋಡೆ ಸಂಬಂಧಿಸಿ ತನಿಖೆಯನ್ನು ತೀವ್ರಗೊಳಿಸಲು ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮಾರ್ಚ್ನಲ್ಲಿ ಸಂಘರ್ಷ, ಕಾರ್ಯಕರ್ತರನ್ನು ಚದುರಿಸಲು ಪೊಲೀಸರಿಂದ ಜಲಪಿರಂಗಿ ಪ್ರಯೋಗ. ಹೊಸ ಸ್ಪೀಡ್ ರೈಲು ಯೋಜನೆಯಿಂದ ಕಾಸರಗೋಡನ್ನು ಹೊರಗಿಟ್ಟಿದ್ದಕ್ಕಾಗಿ ಪ್ರತಿಭಟನೆ. ಪ್ರಯಾಣದ ತೊಂದರೆಯನ್ನು ಪರಿಹರಿಸುವ ನಿರೀಕ್ಷೆಯಿದ್ದ ಕಾಸರಗೋಡಿಗೆ ನಿರಾಸೆ. ನಡೆಯಿತು ಕೇಬಲ್ ಟಿವಿ ಆಪರೇಟರ್ಸ್ ಕಾಸರಗೋಡು ವಲಯ ಸಮ್ಮೇಳನ. ಕೇರಳ ವಿಷನ್ ಎಂಡಿ ಪ್ರಜೇಶ್ ಅಚ್ಚಾಂಡಿ ಅವರಿಂದ ಉದ್ಘಾಟನೆ. ಕುಂಬ್ಳೆ ಟೋಲ್ ಸಂಗ್ರಹದ ವಿರುದ್ಧ ನಡೆಯಿತು ಮಹಿಳಾ ಪ್ರತಿಭಟನಾ ಮಾರ್ಚ್. ಕುಂಬ್ಳೆ ನಗರದಿಂದ ಆರಂಭವಾದ ಮಾರ್ಚನ್ನು ಕ್ರಿಯಾ ಸಮಿತಿ ಅಧ್ಯಕ್ಷ ಶಾಸಕ ಎಕೆಎಂ ಅಶ್ರಫ್ ಅವರಿಂದ ಉದ್ಘಾಟನೆ. ಪಯ್ಯನ್ನೂರು ವೆಳ್ಳೂರಿನ ಕುഞ്ഞിಕೃಷ್ಣನ್ ಬೆಂಬಲಿಗರೊಬ್ಬರ ಬೈಕು ಬೆಂಕಿ ಹಚ್ಚಲಾದ ಸ್ಥಿತಿಯಲ್ಲಿ ಪತ್ತೆ. ವೆಳ್ಳೂರಿನ ಪ್ರಸನ್ನ ಅವರ ಬೈಕು ಬೆಂಕಿಗೆ ಅನಾಹುತಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.